ಕರೆಯದೆ ಬರುವವರನ್ನ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನಾನು ಇನ್ನೊಬ್ಳು ತಂಗಿ ಗಾಯಿಸಳು. ಇದೇನು ಹೂವ ಇದು? ಎಲೆ ಅಯ್ಯೋ, 1 ವರ್ಷ ಆಗದ ತಲಕ್ ಮುಡ್ದೋನಾಗದಲ್ಲ ಈ ಹೂವ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಲೇಜ್ ವ್ಲಾಗ್ ಇರುತ್ತೆ ಅಂತ ಹೇಳಿದೆ. ಸೊ ನೆನ್ನೆ ನಮ್ಮ ಊರಿಗೆ ಬಂದಿದ್ದೀನಿ. ಇನ್ ವಿಲೇಜ್ ವ್ಲಾಗ್ ಇರುತ್ತೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಆಗ್ಬಿಡಿ ಗೈಸ್. ನಮ್ಮ ಹುಡುಗರು ನಾನು ಊರಿಗೆ ಬರೋದೇನೆ ಗೊತ್ತಾದ ತಕ್ಷಣ ನನ್ನ ಬಿರಿಯಾನಿ ನನ್ನ ಕೈಯಲ್ಲಿ ತಿನ್ಬೇಕು ಅಂತ ತುಂಬಾ ಆಸೆ. ಎಲ್ಲಾ ದೊಡ್ಡಲ್ಲಿ ಹೋಗಿ ಮಾಡ್ತಿರ್ತೀನಲ್ಲ ತಿಂದವ್ರೆ. ಅದಕ್ಕೆ ಇವಾಗ ತಿನ್ಬೇಕು ಅಂತ ಅಂದ್ಬಿಟ್ಟು ಐಟಮ್ ತಂದವ್ರೆ. ನೋಡುವ ಏನೇನು ತಂದವ್ರೆ ಅಂತ. ನೋಡಿ ಗೈಸ್, 1 kg ಚಿಕನ್ ತಂದವ್ರೆ. ಅದು ಈ ಕವರ್ ಒಳಗಡೆ ಐತೆ. ಬಿರಿಯಾನಿ ಮಸಾಲ ತಂದವ್ರೆ. ಓಕೆ, ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲೂಸ್ ತಗೊಬಂದು ರುಬ್ಕೊಬನ್ನಿ ಅಂದರೆ ಅವ್ರು ಪ್ಯಾಕೆಟೇ ತಂದುಬಿಟ್ಟವ್ರೆ. ಹಂಗೆ ಹಸಿಮೆಣ್ಸಿಕಾಯಿನ ಪೇಸ್ಟ್ ಮಾಡ್ಕೊಬಂದವ್ರೆ. ಅದ್ರ ಜೊತೆ ಕೊತ್ತಂಬರಿ ಹೇಳಿದ್ದೆ, ಪುದೀನ ಹೇಳಿದ್ದೆ, ಅದನ್ನು ಮಾಡಿಲ್ಲ. ಈರುಳ್ಳಿ ಹಚ್ಕೊಬಂದವ್ರೆ. ನೋಡಿ ಎಪ್ಪಪಾಟಿ ಐತೆ. ಚಿಕನ್ಗಿಂತ ಈರುಳ್ಳಿನೇ ದಪ್ಪ ಐತೆ. ರೆಸಿಪಿಯಲ್ಲಿ ಹೇಳೋಕ್ಕಾಗಲ್ಲ ಗೈಸ್. ಅಲ್ಲಿ ನೋಡಿ, ಅಲ್ಲಿ ಏಲಕ್ಕಿ, ಚಕ್ಕೆ, ಲವಂಗ, ಬಾತಲೆ ಏನೂ ಇಲ್ಲ. ರೈಸು ತಂದಿಲ್ಲ ನನ್ನ ಮಕ್ಕಳು. ಇವಾಗ ರೈಸ್ ತರ ಕಳ್ಸಿದ್ದೀನಿ. ಹೇಳಿರೋ ಐಟಮ್ನ ಏನು ತಂದಿಲ್ಲ. ನನ್ನ ಮಕ್ಕಳಿಗೆ ಟೇಸ್ಟ್ ಹಾಳಾಗ್ಬಾರ್ದಂತೆ. ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚಿಲ್ಲ. ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಇವಾಗ ಎಲ್ಲ ರೆಡಿ ಆಗೈತೆ ಗೈಸ್. ಇವಾಗ ತಿನ್ನೋ ಪ್ರೋಗ್ರಾಮು. ಸೂಪ್ನು ಮಾಡ್ಕೊಟ್ಟಿದ್ದೀನಿ. ಓಸಿ ನೋಡಿ ಹೆಂಗೆ ಮಡ್ಕಿದ್ದೀನಿ. ಎಲ್ಲ ಕೂತವ್ರೆ. ಇಲ್ಲಿ ನೋಡಿ ನಮ್ಮ ಬಲವಂತ ಬತ್ತವನೆ. ಬಸ್ರಿ ಹೆಂಗ್ಸ್ ಬಂದಂಗೆ ಬರ್ತಿಯಲ್ಲೋ. A few moments later. ಬಿರಿಯಾನಿ ಹೆಂಗಿತ್ತು ಅಂತ ನಮ್ಮ ಬಾಸ್ ಹೇಳ್ತಾರೆ. ಅಪ್ಪ ದೇವ್ರು ನಾಯಿ ಮನೆ ಹೋಯ್ತಾ ಸರಿಯಾಗಿ ತೊದಲ್ತಾ ಇದೆಯಾ? ನೀ ಮನೆಗೆ ಹೋಯ್ತು ಬಾ, ಅಯ್ಯೋ ಪಾಪಿಗಳ ಬಿಕ ನಾನಲ್ವಾ? ಅಯ್ಯೋ ಪಾಪಿಗಳ. ಏ ಹುಚ್ಚ, ಏ ಲೂಜು, ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಏನಂತ ಇನ್ನೊಂದ್ಸರಿ ಹೇಳು. ಕರೆಯದೆ ಬರುವವರನ್ನ ಹೇಳು. ಆಯ್ತು. ಕೆಲದನ್ನು ಒಡೆಯವನೇ ಸರ್ವಾಗ್ಲಿಲ್ಲ, ಒಡೆಯವನೇ ಸರ್ವಾಗ್ಲಿಲ್ಲಂತ. ಇನ್ನೊಂದ್ಸರಿ ನೀವಿಬ್ರು ಒಂದಾಗ ಅವ್ರೆ. ನಾವು ಕಾಣವರಾಯ್ತು ಈಗ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ತುಂಬರಿ ನಾ ಏನಪ್ಪ ಮಾಡ್ಲಿ ಕಂದ. ಜಾತಿಗೆ ನೀರಿಗೆ ಪಾಸವೇರಿ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಇದಕ್ಕೋಗ್ಬೇಕು. 1 ಎಕರೆ ಉಳ್ಬೇಕು ಅಂದಲ್ಲಿ ಎಷ್ಟು ಎಕರೆ ಗೊತ್ತಾ? ಗುಲಾಬ್ ಜಾಮೂನ್ ತಳಗಲ್ಲ ಅಯ್ಯೋ, ಇದೇನಿದು? ಅದೇ ನಿಜ ನಿಜ ಹೇಳು. ನೀನು ಸ್ವಾಮೀಜಿನ? ನಾನು ನೋಡಿ, ಈ ಕಡೆ ನೋಡು. ಭವಿಷ್ಯ ಹೇಳ್ದೆಯಾ? ಇಲ್ಲ, ನಿಂಗೆ ಭವಿಷ್ಯ ಹೇಳ್ದೆಯಾ? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ನನಗೆ 60. ನೀ ಒಂದು 30 ಸಾಕ್ತೀಯಾ? ಹಾಸ್ಟೆಲ್ ಮಕ್ಕಳ ಹಾಸ್ಟೆಲ್ ಓದ್ತಾವ. ಕಾರ್ಮೆಂಟ್ಗೆ ಸೇರ್ತೀನಿ. ಕಾರ್ಮೆಂಟ್ಗ ಯಾಕ ಫೀಸ್ ಕಟ್ತೀಯ?
ಎದಕ್ಕೆ ಈ ಶಾಪಿಡಕ್ಕೆ ನಮ್ಮ ಮಾತಾಜಿ ನೀವು ಇನ್ನೊಂದ್ ಮದ್ವೆ ಆಗ್ಬೇಕ ನೀನು ನಮ್ಮ ಅಪ್ಪನ ಮದ್ವೆ ಆಗಿದ್ರೆ ಸಾಕಾಗಲ್ವಾ ಮುಂದ ಚೆನ್ನಾಗಿಲ್ಲ ಅಂತಂದ ಏನ್ ಮೇಕಪ್ ಮಾಡ್ಬಿಟ್ಟು ನೀನ್ ಹಿಡಿಬೇಕಾಯ್ತ ನಾನು ಮನಸ್ನೆನ್ಲ ನೀನು ನಾನ್ ಹೆತ್ತ ಮಗನೆನ್ಲ ಈ ಕಡೆ ತಿರ್ಗೋ ಆಯ್ ಮಾಡೋ ಏ ಅಂದ್ರೆ ಅಲ್ಲ ನಿನ್ ಮಗಳಿಗೂ ನಿನಗೂ ಬೇರೆ ಡೈಲಾಗ್ ಗೊತ್ತಿಲ್ವಾ ಯಾವಾಗ ನೋಡಿದ್ರೆ ಏ ಅಂತ ಇರ್ತಿದ್ರಲ್ಲ ಹಾ ನಿನ್ ಮಗ ಹಾ ಟೀಚರ್ ಮಾಡ್ಬಿಡು ನಿನ್ ಮಗಳನ್ನ ಓದ್ತಿದ್ದಲ್ಲ ಜುಡ್ದು ಏನೇನ್ ಮಾಡ್ಸ್ಬೇಕು ಎಲ್ಲ ಮಾಡಿಸ್ಬಿಟ್ಟು ಸಾಯ್ಬೇಕು ನನ್ ಮಗನ ಅದಕ್ಕೆ ಸಹಾಯ ಮಾತಾಡ್ದೆ ನಿಂಗೇನ್ ಬಿಡಲಿ ನೀನು ನಿಂಗ್ ಮಾಡ್ಸಾಗಾಯ್ತು ಕೊಟ್ಟಿದ್ ಈಗ ಏನಕ್ಕೆ ತಕೊಳ್ಕೊಂಡಿಲ್ಲ ತಡ ನನ್ ಗಂಡು ತಕೊಂಡದ ಹಿಂಸಲೆ ಆಗ್ಬಿಟ್ಟು ಇನ್ನೇನ ಲೆಕ್ಕಕ್ಕೂ ಎಷ್ಟಾಯ್ತು ಇಲ್ಲ ಬೇರೆ ಬರೆಸ್ತೀನಿ ಸ್ವೀಟಿಕರೀಗ ನಿಮ್ಮ ಅಪ್ಪ ಅಮ್ಮ ಸ್ಕೂಲ್ ಹಾಕಿದ್ರೆ ನಿಮ್ಮ ಅಪ್ಪ ಅಮ್ಮ ಹಾಕಿದ್ರು ಹಾಕಿರೋ ಗಂಟೆ ಎಷ್ಟನೇ ಕ್ಲಾಸ್ ಓದಿದೆ ಗುರು ಸಾಂಗ್ ಮಾಡ ತುಳಿದ್ ಲೆಕ್ಕಕ್ಕೂ ನೀ ಎಲ್ಲಿ ಕದ್ಗಟ್ಟಿದೆ ಎಲ್ಲ ನನ್ ದುಡ್ಡಿಯ ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯ ನಡ್ಕೊಂಡೇ ಬಂದ್ಬಿಟ್ಟೆ ನಿಜವಾಗ್ಲೂ ಇಲ್ವಾ ಯಾವ್ದ್ರಿಂದ ಮುಂದೆ ನೀನು ಎಮ್ಮ ಮೇಲೆ ಏನ್ ಎಮ್ಮನ ನೀನು ಅದೇ ಕೋತ ನಿಂತ್ಕ ಹುಡುಗಿ ನೋಡ್ತಿದ್ದಲ್ಲಿ ಏನಾಯ್ತು ಹೆಂಗಿರ್ಬೇಕು ಆಯ್ತು ಹುಡುಗಿನಿಗೆ ನೀತಿಪುರ ತುಂಬಲಿ ಬೇಕು ಅಲ್ಲಲ್ಲಲ್ಲಲ್ಲ ಆಮೇಲೆ ಆಮೇಲೆ ಹೆಂಗಿರ್ಬೇಕು ಹೇಳು ಯಾರಾದ್ರೂ ಇದ್ರೆ ಏನು ಗುರು ಮನೆ ಹತ್ತೂರೆ ಕಟ್ತಾ ಇದೀಯಾ ನಿನ್ಗೆ ಹೆಣ್ಣು ಕೊಡಕ್ಕೆ ಏನು ಹೇಳು ಯಾವ ತರ ಇರ್ಬೇಕು ಹೇಳು ಯಾಕೆ ಕ್ಯಾಮ್ರಾ ಏನ್ ಮಾಡ್ತದೆ ನಿಂಗೆ ಚುಚ್ಚುತ್ತಾಯ್ತ ತಿಕ್ಕಕ್ಕೆ ಕ್ಯಾಮ್ರಾ ನಿನ್ಗೇನ್ ಮಾಡ್ತದೆ ಗುರು ಕ್ಯಾಮ್ರಾ ನನ್ ದೂರದಲ್ಲೇ ಐತೆ ಕ್ಯಾಮ್ರಾ ಏನಾದ್ರು ತಿಕ್ತಾ ಇದ್ರೆ ಹೇಳಪ್ಪ